ಅನ್ಯೂಶುವಲ್ ಟೈಮಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಫುಲ್ ಎನರ್ಜಿ ಫೀಲ್ ಆಗ್ತಾ ಇದೆ ನನಗೆ. ಬಿಟ್ಟಿದೆ ಲಾಸ್ಟ್ ಟೈಮ್ ಕತ್ತಲ್ಲಿ ಮತ್ತು ಬೆನ್ನಲ್ಲಿ ಮಾತ್ರ ಕಮ್ಮಿ ಆಗಿರಲಿಲ್ಲ ಅಂತ ಹೋಗಿ ತೋರಿಸ್ಕೊಂಡು ಬಂದಿದ್ದೆ. ಅಲ್ಲಲ್ಲೇ ಮರ್ತ್ಬಿಡ್ತೀವಿ. ಒಂದು ಅರ್ಧ ಗಂಟೆ ನಮ್ಮ ಯಜಮಾನ್ರ ಕಣ್ಣಿಗೆ ಕಾಣಿಸಿಲ್ಲ ಅವ್ರನ್ನೂ ಮರ್ತ್ಬಿಡೋದೆ ನಾವು. ಅರಳೆಣ್ಣೆ ಮುಖ ನೋಡಿ ಹೆಂಗಾಗಿದೆ, ಅರಳೆಣ್ಣೆ ಕುಡ್ದಿರಂಗೆ ಆಗೋಗ್ಬಿಟ್ಟೈತೆ ಅವ್ನ ಮುಖ. ಅದು ಘಮ ಅಂತಿತ್ತಲ್ಲ, ಅವತ್ತಿಂದ ಪಾಯಸ ಬೇಕು ಅಂತಿದ್ದಾರು. ನಮ್ಮಮ್ಮ ಇವತ್ತು ಪಾಯಸ ಮಾಡಿದ್ದಾರೆ. ಅದಕ್ಕೆ ನಮ್ಮ ಅಕ್ಕ ಹೇಳ್ತಾ ಇದ್ಲು ಊರಿಂದ, ಮಗಳು ಬಯಕೆಗಳು ತೀರ್ಸಮ್ಮ ಅಂದರೆ ನೀನು ಮೊಮ್ಮಗುಂದು ಅಳಿಯೊಂದು ಬಯಕೆಗಳು ತೀರಿಸ್ತಾ ಇದೆಯಲ್ಲಮ್ಮ ಅಂತ BP. ನೈಕಾದಲ್ಲಿ ಈಗ ಜಸ್ಟ್ 1-2 hours ಬ್ಯಾಕು ಕಾಸ್ಮೆಟಿಕ್ಸ್ನ ಆರ್ಡರ್ ಮಾಡಿದೆ. ಟಕ್ಕಂತ ಬಂದೇ ಬಿಡ್ಬೇಕಾ? ಯೂಶುವಲ್ ನೋಡಿ ಫೋನಲ್ಲಿ ಅಂದರೆ ಎಷ್ಟು ಜೋರಾಗಿ ಮಾತಾಡ್ತಾರೆ, ಅದೇ ಇಲ್ಲಿ ಮಾತಾಡಿಸ್ಲಿ ವಾಯ್ಸೇ ಬರಲ್ಲ ನಮ್ಮಮ್ಮಂದು. ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ಯೂಶಲಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ, ಇವತ್ತು ಅನ್ಯೂಶುವಲ್ ಟೈಮಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಫುಲ್ ಎನರ್ಜಿ ಫೀಲ್ ಆಗ್ತಾ ಇದೆ ನನಗೆ. ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಎನರ್ಜಿ ಟಕ್ ಆಗಿದ್ದಾಗ ಮಾತಾಡ್ಬಿಡೋಣ ನಿಮ್ಮ ಜೊತೆ ಅನ್ನೋದೊಂದು ಅಷ್ಟೇ. ಯಾಕೆಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸಂಜೆ ಎಂಡ್ ಮಾಡ್ತೀನಿ ಅಂತ ಅಂದರೆ ಈಗ ಅಟ್ ಪ್ರೆಸೆಂಟ್ ಇರೋ ಸಿಚುವೇಶನಲ್ಲಿ ಭಾಳ ಕಷ್ಟ ಆಗ್ತಾ ಇದೆ. ಅದಕ್ಕೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಗಿದೆ 5:20. ಅಷ್ಟೊತ್ತಿಗೆ ನಂದು ಸ್ಕಿನ್ ಡ್ರೈನೆಸ್ಸು ಸ್ವಲ್ಪ ಇತ್ತೀಚೆಗೆ 1 ಮಂತ್ ಆಯ್ತಾ ಅದು ನಾನು ಸ್ಟಾಪ್ ಮಾಡಿ ಮಾಯ್ಶ್ಚರೈಸರು ಯಾವ ಡೇಟಲ್ಲಿ 4th 1 ತಿಂಗಳು ಮೇಲೆ ಆಯಿತು. ಮಾಯ್ಶ್ಚರೈಸರು ಮತ್ತು ಒಂದು ಕ್ರೀಮ್ ಹಚ್ತಾ ಇದ್ನಲ್ಲ, ಇಂಪ್ರೂವ್ಮೆಂಟ್ ಆಗಿದೆ ಅಂದ್ಕೊಂಡು ಬಿಟ್ಟಿದೆ. ಲಾಸ್ಟ್ ಟೈಮ್ ಕತ್ತಲ್ಲಿ ಮತ್ತು ಬೆನ್ನಲ್ಲಿ ಮಾತ್ರ ಕಮ್ಮಿ ಆಗಿರಲಿಲ್ಲ ಅಂತ ಹೋಗಿ ತೋರಿಸ್ಕೊಂಡು ಬಂದಿದ್ದೆ. ಅಯ್ಯೋ ಬಿಡು ಅಲೋವೆರಾ ಜೆಲ್ಲ ಚೆನ್ನಾಗಿ ಅಂದ್ಕೊಂಡು ಹಂಗೆ ಸುಮ್ಮನೆ ಆಗೋಗಿದೆ. ಈಗ ನೋಡಿದ್ರೆ ಎಕ್ಸ್ಟ್ರೀಮ್ ಆಗ್ತಾ ಇದೆ ಪುನಃ. ಅದಕ್ಕೆ ನೋಡ್ತಾ ಇದ್ದೀವಿ ತಗೊಳ್ಳೋಣ ಅಂತ. ಅದು ಅರ್ಥನೇ ಆಗ್ತಾ ಇಲ್ಲ ನಮಗೆ. ಡಾಕ್ಟ್ರು ಯಾವುದು ಕ್ರೀಮ್ ಹೆಸರು ಬರ್ದಿದ್ದಾರೆ ಅಂತ. ಪ್ರಾಬಬ್ಲಿ ಮೆಡಿಕಲ್ ಸ್ಟೋರ್ ಅವ್ರಿಗೆ ಅರ್ಥ ಆಗ್ಬೋದು. ಅಷ್ಟೇ, ಏನಲ್ಲೇ ಪಕ್ಕನೇ ಇರೋದು. ಸೊ ಹಂಗಾಗಿ ಇಷ್ಟು ಕೆಲಸ ನಡೀತಾ ಇದೆ. ಸಾಲದಕ್ಕೆ ಅದೇನೋ ಹೇಳ್ಬೇಕು ಅಂದ್ಕೊಂಡೆ ಮತ್ತೆ ಹೋಯ್ತು ನನಗೆ. ಅವಾಗಲೇ ನೆನ್ಪು ಮಾಡ್ಕೊಂಡೆ ಏನೋ ಹೇಳ್ಬೇಕು ಅಂತ. ಅಷ್ಟೊತ್ತಿಗೆ ಈ ಕ್ರೀಮ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಮರ್ತೇ ಬಿಟ್ಟೆ. ಹಿಂಗೆ ನೋಡಿ ಇವಾಗ ನಾವು ಗಜನಿ ಆಗೋಗ್ಬಿಟ್ಟಿದ್ದೀವಿ. ಅಲ್ಲಲ್ಲೇ ಮರ್ತ್ಬಿಡ್ತೀವಿ. ಒಂದು ಅರ್ಧ ಗಂಟೆ ನಮ್ಮ ಯಜಮಾನ್ರ ಕಣ್ಣಿಗೆ ಕಾಣಿಸಿಲ್ಲ ಅವ್ರನ್ನೂ ಮರ್ತ್ಬಿಡೋದೆ ನಾವು. ಹೌದಾ? ಮಗ ದುಡ್ಡು ಖುಷಿ ನೋಡು. ನಾನು ಮರ್ತರು ನೆನ್ಪು ಮಾಡ್ತಾರೆ, ನಾನೇ ನಿನ್ನ ಗಂಡ ಅಂತ. ಏನು ಮಾಡಲಿ, ನನ್ನ ವಾಯ್ಸ್ ಎಲ್ಲ ಚೇಂಜ್ ಆಗೋಗಿದೆ ಅಲ್ಲ. ನನಗೆ ಯಾರು ಫೋನ್ ಮಾಡಿದ್ರೆ ನಾನೇ ಮಾತಾಡೋರು ರೆಕಗ್ನೈಸೇ ಮಾಡಲ್ಲ ನಾನು ಅಂತ ಯಾರು. ಓಕೆ, ನನ್ನ ಮಗ ಇಷ್ಟೊತ್ತು ಕೂತ್ಕೊಂಡು ಓದ್ಕೊಳ್ತಾ ಇದ್ದ. ಅವ್ರ ಅಮ್ಮಮ್ಮ ಇವತ್ತು ಬಲವಂತ ಮಾಡಿ ಚೆನ್ನಾಗಿ ಎಣ್ಣೆ ಉಜ್ಬಿಟ್ಟವ್ರೆ ತಲೆಗೆ. ಪಾಪ ಅರಳೆಣ್ಣೆ ಮುಖ ನೋಡಿ ಹೆಂಗಾಗಿದೆ, ಅರಳೆಣ್ಣೆ ಕುಡ್ದಿರಂಗೆ ಆಗೋಗ್ಬಿಟ್ಟೈತೆ ಅವ್ನ ಮುಖ. ನಿಂತ್ಕೋ, ಓಡಾಡಬೇಡ. ಸಣ್ಣ ಮಕ್ಕಳು ಗಿರ್ರಂತ ವಿರಾಜ್ ಓಡ್ತಾನಲ್ಲ ಹಂಗೆ ಓಡ್ತೀಯ. ದೂರ ನಿಂತ್ಕೋ, ಹತ್ರ ಬಂದರೆ ದಪ್ಪ ಕಾಣಿಸ್ತೀಯ, ದೂರ ಹೋದರೆ ನೀನು ಇರೋ ಸೈಜೇ ಕಾಣಿಸ್ತೀಯ. ಅದೆಷ್ಟು ಬೈಕೊಂಡಿದ್ದೀವಿ ಅಮ್ಮಮ್ಮಂಗಲ್ವ ಇವತ್ತು, ಇಲ್ವಾ? ಹೋಗಿ ಸ್ನಾನಕ್ಕೆ ನೀರು ಕಾಯ್ದಿದ್ರೆ. ನಮ್ಮಮ್ಮ ಮಲ್ಕೊಬಿಟ್ಟವ್ರೆ ಅಲ್ಲಿ. ಅವನಿಗೆ ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಅಂದರೆ ಆಗಲ್ಲ, ಬಲವಂತ ಮಾಡಿ ಹಚ್ಬೇಕು ನಾವು. ಕೊಬ್ಬರಿ ಎಣ್ಣೆ ಅಂದರೆ ಒಂದು ಸ್ವಲ್ಪ ಹೆಂಗೋ ಕನ್ವಿನ್ಸ್ ಮಾಡಿ ಹಚ್ಬಿಡ್ಬೋದೇನೋ. ಅರಳೆಣ್ಣೆ ಹಚ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ಎದುರಿಸ್ಬೇಕು, ಇಲ್ಲಾಂದರೆ ಹಿಂಗೆ ಏನಾದರೂ ಹೇಳಿ ಬಟರ್ ಹಾಕಿ ಹಚ್ಬೇಕು. ಇವತ್ತು ಅವ್ರ ಅಮ್ಮಮ್ಮ ನನ್ನ ಕೈಲಿ ಎದುರಿಸಿ ಹಚ್ಚಿಸೋರೆ. ಅದಕ್ಕೆ ಮುಖ ಉದಿಸ್ಕೊಂಡು ಕೂತಿದ್ದ. ಯಾವಾಗ ಹೋಗ್ಲಿ ಸ್ನಾನಕ್ಕೆ ಅಂತ. ನಾವು 1-2 hours ಹೋಗಕ್ಕೆ ಬಿಡಲ್ಲ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ, ಹೋಗಪ್ಪ ಮಾಡ್ಕೊಂಡು ಬಾ ಅಂತ. ಈ ಸಾಹೇಬ್ರಂತೂ ತಲೆಗೆ ಎಣ್ಣೆ ಹಚ್ಚಿದ್ದೇ ನೋಡಿಲ್ಲ ನಾನು. ಎಣ್ಣೆ ಯಾವುದು? ಅರಳೆಣ್ಣೆ, ಕೊಬ್ಬರಿ ಎಣ್ಣೆ ಹಚ್ಚಿದ್ರು. ನೀನೇನು ಕೂದಲೇ ಬಿಡಲ್ವಲ್ಲ, ಬಿಡು ಪಾಪ. ಇಷ್ಟು ಬಿಟ್ಟಿರೋದೇ ಹೆಚ್ಚು. ಅದು ಏನಂದ್ರೆ ನಮ್ಮ ಸ್ಟೈಲಿಸ್ಟು ಊರಿಗೆ ಹೋಗ್ಬಿಟ್ಟವ್ರು. 1 ತಿಂಗಳಾಯಿತು. ಅವರು ರೀಸೆಂಟಾಗಿ ಮದುವೆ ಆಗ್ಬಿಟ್ಟವ್ರೆ. ಅದಂಥದ್ದು 1 ತಿಂಗಳು ಬಿಟ್ಟು 1 ತಿಂಗಳು ಊರಿಗೆ ಹೋಗ್ತಾರೆ. ತಿಂಗಳು ಫುಲ್ ಊರಲ್ಲಿ ಅಲ್ಲಿರ್ತಾರೆ, 1 ತಿಂಗಳು ಇಲ್ಲಿರ್ತಾರೆ, 1 ತಿಂಗಳು ಅಲ್ಲಿರ್ತಾರೆ. ನೋಡ್ಬೇಕು ಇವತ್ತು ಬರ್ತೀನಿ. ಇವತ್ತು 7. ಇವತ್ತಾಗಿ ನಾಳೆನೂ ಆಗಲ್ಲ. ಇನ್ನೇನು ಸ್ಯಾಟರ್ಡೇನೇ ನಿಂದು ಏರ್ ಕಟ್ಟು. ಅದೇ ಕೇಳ್ಕೊ. The next morning.
ಬೆಳಗ್ಗೆ ಎದ್ದ ತಕ್ಷಣ ಇವಾಗ ನನ್ನ ರೊಟೀನ್ ಚೇಂಜ್ ಆಗಿದೆ. ಚಿಯಾ ಸೀಡ್ ಕುಡಿದ್ಬಿಟ್ಟು ಖಾಲಿ ಹೊಟ್ಟೆಲಿ ಒಂದು ಎಳ್ನೀರು ಕುಡಿದ್ಬಿಟ್ಟು ಆಮೇಲೆ ಬಾಕಿ ಕೆಲಸಗಳು ಸ್ಟಾರ್ಟ್ ಆಗೋದು. ಇವಾಗ ಹೋಗಿ ವಾಲ್ನಟ್ಟು ಬಾದಾಮು ಅದು ಪೀಲ್ ಔಟ್ ಮಾಡ್ಕೋಬೇಕು, ಸಿಪ್ಪೆ ತೆಗೆದು ತಿನ್ನಬೇಕು. ಜೊತೆಗೆ ಸುಪ್ರಭಾತ ಕೇಳ್ತಾ ಇರ್ತೀನಿ. ಇದು ಯಾಕೋ ಫುಲ್ಲು ಚಾರ್ಜು ಕಮ್ಮಿ ಆಗಿದೆ. ಈಗ ಚಾರ್ಜ್ಗೆ ಹಾಕ್ಬಿಟ್ಟು ಹೋಗಿ ಬಾಕಿ ಕೆಲಸಗಳು ಮಾಡ್ಕೋಬೇಕು. ನಮ್ಮಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ನಮ್ಮಮ್ಮಂಗೆ ಡೈಲಿ ಒಂದು ಟೆನ್ಷನು, ಏನು ಮಾಡೋದು ಅಂತ. ಊರಲ್ಲಿ ಈಸಿ ಅಲ್ವಮ್ಮ? ಊರಲ್ಲಿ ಬ್ರೇಕ್ಫಾಸ್ಟ್ ಟೆನ್ಷನ್ ಇರಲ್ಲ ನಿನಗೆ. ರೊಟ್ಟಿ ಮ್ಯಾಕ್ಸಿಮಮ್ ಟೈಮ್ ರೊಟ್ಟಿನೇ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಇಲ್ಲಿ ಏನು ಮಾಡೋದು ಈಗ ಗೊತ್ತಾಯ್ತಾ ನನ್ನ ಸಂಕಟ ಏನು ಅಂತ. ಡೈಲಿ ಹೇಳ್ತಾ ಇರ್ತೀಯಲ್ಲ, ಏನೋ ಒಂದು ಮಾಡ್ಕೊಂಡು ತಿನ್ಬೇಕಪ್ಪ, ಅಷ್ಟೊಂದು ವೆರೈಟಿಗಳವೆ ಅಂತ. ಅದೇ ನಾನು ಅವಾಗೆಲ್ಲ ನಾವು ಅಮ್ಮಂಗೆ ಹೇಳ್ತಾರಮ್ಮ ಏನು ಮಾಡೋದು ಅನ್ನೋದೇ ಕನ್ಫ್ಯೂಷನ್ ಕಣಮ್ಮ, ಅದಕ್ಕೆ ಸುಮ್ಮನೆ ತರಿಸ್ಬಿಟ್ಟೆ ಹೋಟ್ಲಿಂದ ಅಂತಂದರೆ. ನಮ್ಮಮ್ಮ ನಮ್ಮ ಕೈಯಲ್ಲಿ ಅಷ್ಟೊಂದು ವೆರೈಟಿಗಳೈತೆ, ನಿಂಗೇನು ಬ್ರೇಕ್ಫಾಸ್ಟ್ಗಳೇ ಸಿಗಲ್ವ ಮಾಡೋಕ್ಕೆ ಅಂತ ಅನ್ನೋರು. ಈಗ ನಮ್ಮ ಅಮ್ಮಂಗೆ ಅದೇ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಅದನ್ನೇ ರೇಗಿಸ್ತಾ ಇದೆ ನೆನ್ನೆಯಿಂದ ನಮ್ಮ ಅಮ್ಮಂಗೆ. ಈಗ ಗೊತ್ತಾಯ್ತಾ ನನ್ನ ಪ್ರಾಬ್ಲಮ್ ಏನು ಅಂತ ಹೋಗೋಣ. ಇವಾಗ ಬಾದಾಮ್ ಬಿಡ್ಸ್ಕೊಂಡು ತಿಂದ್ಬಿಟ್ಟು ಒಂದು ಕಪ್ ಹಾಲು ಕುಡಿಬೇಕು. ಬೇಗ ಎದ್ದಿದ್ದೀನಿ ಇವತ್ತು, ಅದಕ್ಕೆ ಫುಲ್ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನನಗೆ. ಬೆಳಗ್ಗೆ ಮಾತಾಡಿದವಳು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡೆ ನೋಡಿ. ಫುಲ್ ಎದ್ದೇ ಇಲ್ಲ, ಮಲ್ಗೇ ಇದ್ದೀನಿ. ಈಗನೇ ಒಂದು ಸ್ವಲ್ಪ ಹೊತ್ತಾಯಿತು ಎದ್ದು ಬಂದು. ಏನಪ್ಪ ರಜಾ ಊಟ ಏನು ತಿಂತಾ ಇದೆಯಾ? ಕಾಯ ತಿನ್ಕೋ, ಅಲ್ಲಿ ಕಾಯಿ ಇಲ್ಲ. ಸರಿ ಬಾ, ಇವತ್ತು ಸ್ಪೆಷಲ್ ಅಡುಗೆ. ಏನು ಅಂತ ಒಳಗೋಗಿ ಹೇಳ್ತೀನಿ. ಏನೋ ಒಂದು ಐಟಮ್ ಪಾಪಕ್ಕೆ ಕೇಳಿದ, ಅದು ಕಾಂಬಿನೇಷನ್ ಆಗಿ ಅಮ್ಮ ಇನ್ನೊಂದು ಮಾಡವ್ರೆ, ಅದು ನನಗೆ ಫೇವ್ರೆಟ್ಟು. ವಡೆ, ಮಸಾಲೆ ವಡೆ. ಥ್ಯಾಂಕ್ ಯು. ಬಾ. ನನ್ನ ಮಗ ಮೊನ್ನೆ ಡ್ರೈ ಫ್ರೂಟ್ ಲಡ್ಡು ಮಾಡೋಣ ಅಂದ್ಬಿಟ್ಟು ಬಾದಾಮು ಡ್ರೈ ಫ್ರೂಟ್ ಎಲ್ಲ ರೋಸ್ಟ್ ಮಾಡ್ತಾಯಿದ್ದೆ. ಅದು ಘಮ ಘಮ ಅಂತಿತ್ತಲ್ಲ, ಅವತ್ತಿಂದ ಪಾಯಸ ಬೇಕು ಅಂತಿದ್ದ ಅಂದ್ಬಿಟ್ಟು ನಮ್ಮ ಅಮ್ಮ ಇವತ್ತು ಪಾಯಸ ಮಾಡಿದ್ದಾರೆ. ಪಾಯಸದ ಜೊತೆಗೆ ಮಸಾಲೆ ವಡೆ ಮಾಡ್ತಾಯಿದ್ದಾರೆ. ನನಗೆ ಭಾಳ ಇಷ್ಟ. ನೋಡಿದ ತಕ್ಷಣ ಫುಲ್ ಖುಷಿ ಆಗೋಗ್ಬಿಡ್ತು ನನಗೆ. ಎದ್ದು ಬಂತು, ಮೂಡೆಲ್ಲ ಫುಲ್ ರಿಕವರ್ ಆಗಿಬಿಡ್ತು ಮಸಾಲೆ ವಡೆ ಅಂತ ನೋಡಿದ ತಕ್ಷಣ. ಪಾಯಸ ಆಯ್ತಾ ಮಮ್ಮಿ? ಫಸ್ಟು ಬೆಲ್ಲ ಕಮ್ಮಿ ಮಾಡಬೇಕಿತ್ತು. ಖರ್ಜೂರನ್ನು ಹಾಕಿದ್ಯಾ? ಅದಕ್ಕೆ ಸ್ವೀಟ್ ಜಾಸ್ತಿ ಆಗುತ್ತೆ. ಪಾಯಸ ಹಾಕ್ತಾರೆ, ಯಾಕೆ ಹಾಕಲ್ಲ? ಗಸಗಸೆ ಎಲ್ಲ, ಹೆಸರು ಬೇಳೆ, ಏನದು ನಿನ್ನ ಫೇವ್ರೆಟ್ ಶಾವಿಗೆ, ಶೇಮಿಯಾ, ಚೆನ್ನಾಗಿರುತ್ತೆ ಇದು. ಈ ಪಾಯಸ ಸಾಕತ್ತಾಗಿರುತ್ತೆ. ಫಸ್ಟ್ ಊಟ ತಿಂದ್ಬಿಟ್ಟು ಆಮೇಲೆ ವಡೆ ಆದಮೇಲೆ ವಡೆ ಪಾಯಸ ಜೊತೆಗೆ ತಿನ್ನೋದು. ನಿಂಗೆ ಹಾಕ್ಕೊಡ್ಲ ಪಾಯಸ ಅಪ್ಪು? ಊಟನೇ ಇವಾಗ? ಓಕೆ. ಪಾಯಸ ಅಂತೂ ನಮ್ಮಮ್ಮ ಸಾಕತ್ತಾಗಿ ಮಾಡಿದರು. ಭಾಳ ಚೆನ್ನಾಗಿತ್ತು ಕಣಮ್ಮ ಪಾಯಸ. ಬಟ್ ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು. ನಿಮಗೆಲ್ಲ ಕರೆಕ್ಟ್ ಆಗೈತಲ್ವ? ಹೆಂಗಿತ್ತ ಮಗನೇ? ಸೂಪರು. ಇವಂದೇ ಭಯಕ್ಕೆ ಆಗೋಗಿತ್ತು ಪಾಪ. ಅದಕ್ಕೆ ನಮ್ಮ ಅಕ್ಕ ಹೇಳ್ತಾ ಇದ್ಲು ಊರಿಂದ, ಮಗಳು ಬಯಕೆಗಳು ತೀರ್ಸಮ್ಮ ಅಂದರೆ ನೀನು ಮೊಮ್ಮಗುಂದು ಅಳಿಯೊಂದು ಬಯಕೆಗಳು ತೀರಿಸ್ತಾ ಇದೆಯಲ್ಲಮ್ಮ ಅಂತ. ಹಾಂ ಏನಪ್ಪ ಬೃಂದಕ್ಕ ಏನಕ್ಕೆ ಇವತ್ತು ಪಾಯಸ ಅಂತಂದರೆ ಪಾಪು ಕೇಳ್ತಿದ್ದ 2-3 ಡೇಸಿಂದ, ಅದಕ್ಕೆ ಮಾಡಿದೆ ಅಂತಂದರೆ. ಅದಕ್ಕೆ ಮಗಳು ಬೈಕೆಗಳನ್ನ ತೀರ್ಸಮ್ಮ ಅಂದರೆ ನೀನು ಮೊಮ್ಮಗುಂದು ಅಳಿಯೊಂದು ಬೈಕೆಗಳು ತೀರಿಸ್ಕೊಂಡು ಕೂತಿದ್ದೀಯಲ್ಲಮ್ಮ ಅಂತ ನಗ್ತಾ ಇದ್ಲು. ಚಿಕನ್ನು ಏನು ಬೈಕೆ ಅಲ್ಲ, ಅದು ನಾರ್ಮಲ್ ಊಟ ಅಷ್ಟೇ. ಹಂಗೆ ರೆಗ್ಯುಲರ್ ಊಟ ಹಂಗೆ. ಒಟ್ಟಿನಲ್ಲಿ ಏನೋ ಒಂದು ಆಸೆ ಆಗದೆ ಬೈಕೆ. ಏನು ಆಸೆ ಇಲ್ಲ. ಅಂತ ಆಸೆ ಇದ್ರೆ ನಮಗೆ ಹೋಗಿ ಆಸೆ ತಿನ್ಕೊಂಡ್ಬಂದಿದ್ದೀವಿ. ನಾವು ಕೇಳ್ತಾ ಇದ್ದೀವಿ ಕಾರ್ನರ್ ರೋಸ್ ಐಸ್ ಕ್ರೀಮು ಒಂದು ತಿಂಗಳಿಂದ. ನೀವು ತಿನ್ನಂಗಿಲ್ವಲ್ಲ? ಅದೇ ಏನು ಕೇಳಿದ್ರು ನೀನು ತಿನ್ನಂಗಿಲ್ಲ ಅಂದ್ಬಿಟ್ಟು ಬಾಯಿ ಮುಚ್ಚಿಸ್ಬಿಡ್ತೀರಾ. ಹೌದು, ಏನು ತಿನ್ನಂಗಿಲ್ಲ. ನೀವು ರೆಗ್ಯುಲರ್ ಟೈಮಲ್ಲಿ ಕರ್ಕೊಂಡು ಹೋಗ್ತಿದ್ದಿಲ್ಲ ಕಾರ್ನರ್ ರೋಸ್. ಆವಾಗ ಅದು ಲೆಕ್ಕ ಕರ್ಕೊಂಡು ಹೋದ್ರು ಲೆಕ್ಕಕ್ಕೆ ಬರಲ್ಲ, ಕರ್ಕೊಂಡು ಹೋಗಿಲ್ಲಾರು ಲೆಕ್ಕಕ್ಕೆ ಬರಲ್ಲ. ಇವಾಗ ಕೇಳ್ತೀವಲ್ಲ ಡಿಮ್ಯಾಂಡ್. ಈಗ ನಿನ್ನ ಕಂಡೀಷನ್ ಹೇಗೆ? ಸ್ವೀಟ್ ತಿಂದರೆ ಶುಗರು, ಖಾರ ತಿಂದರೆ BP. ಕರ್ಕೊಂಡು ಹೋಗೋಕ್ಕೆ ಎಲ್ಲರೂ ಆಗಲ್ಲ. ನೀವೇನಿದ್ರು ಸಪ್ಪೆ ತಿನ್ಬೇಕಷ್ಟೇ. ಹಂಗಂತೆ ಜಾಸ್ತಿ ಹೈ ಶುಗರ್ ಹೈ BP ಅಂತಿಲ್ಲ, ಕಂಟ್ರೋಲ್ಡಲ್ಲೇ ಇದೆ, ಮಾರ್ಜಿನ್ ಲೈನಲ್ಲೇ. ಬಟ್ ಲಾಸ್ಟ್ ಟೈಮಲ್ಲಿ ಏನಕ್ಕೆ ರಿಸ್ಕ್ ತೊಗೊಳ್ಳೋದು ಅಂದ್ಕೊಂಡು ಡಾಕ್ಟ್ರು ಕಂಪ್ಲೀಟ್ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ನೀನು ಹೇಳಿದೀಯಾ ಬಿಫೋರ್ ಡೆಲಿವರಿ ಕಾರ್ನರ್ ರೋಸ್ ಐಸ್ ಕ್ರೀಮು ಪಕ್ಕ ಅಂತ. ಬಿಫೋರ್ ಡೆಲಿವರಿ ಪಕ್ಕ.
ಅಲ್ಲಿ ಹೋದ್ರೂ ನಾನು ತಿನ್ನೋದು ನಾನು ಒಂದೇ ಆಯ್ತು. ಫ್ಲೇವರು, ಅದು ಫುಲ್ ಹೆಲ್ದಿ ಫ್ಲೇವರ್ ಅದು. ಓಕೆ. ಸ್ವಲ್ಪ ಕ್ಯಾಲೋರೀಸ್ ಇರುತ್ತೆ ಅಷ್ಟೇ. ನಾನು ಕಾರ್ನರ್ ರೋಸಲ್ಲಿ ಯೂಶಲಿ ನಾನು ಪ್ರಿಫರ್ ಮಾಡೋದು ಡ್ರೈ ಫ್ರೂಟ್ ಸಂಡೇ ಅಂತ ಬರುತ್ತೆ. ಫುಲ್ಲು ರೋಸ್ಟೆಡ್ ಆಲ್ಮಂಡ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ನಾನು ಎನಿ ಟೈಮ್ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್ ಅದು. ಆಯಿತಾ? ಯಸ್. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನೆನ್ನೆ ಮೊನ್ನೆ 2 ವೇಸ್ಟ್ ಮಾಡಿಬಿಟ್ಟಲ್ಲ ಹೇಳು. ಹೌದು. ಹೊರಗಡೆ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮಳೆ ಬರೋಂಗಾಗಿದೆ, ತಣ್ಣಗಾಗತ್ತೆ. ನನಗಂತೂ ಭಾಳ ಖುಷಿ. 3-4 ಡೇಸಿಂದನೂ ಹಿಂಗೆ ಇದೆ ಅಲ್ವಾ ಮನು ಕ್ಲೈಮೇಟು? ಇಲ್ಲಪ್ಪ, ನೆನ್ನೆ ಮೊನ್ನೆ ಫುಲ್ ಬಿಸಿಲು ಇರಲಿಲ್ಲ. ಹೌದಾ? ನೆನ್ನೆ ಎಚ್ಚರನೇ ಇದೆ, ಮೊನ್ನೆ ಎಲ್ಲ ಫುಲ್ ಮಲಗೆ ಇದ್ನಲ್ಲ ನಾನು. ಆಚೆನೇ ಬಂದಿಲ್ಲ 2 ದಿನ. ಹೆಚ್ಚು ಕಮ್ಮಿ ಆಚೆ ಬರೋದೇ ಕಮ್ಮಿ, 2 ದಿನ ಏನು ಡೈಲಿ ಬಂದರೆ ಪಾರ್ಕಿಂಗೆ ಜಾಸ್ತಿ. ಪಾರ್ಕಿಂಗಿಗೆ ಬಂದರೆ ಹೆಚ್ಚು ಒಳಗಡೆ ಫೆವಿಸ್ಟಿಕ್ ಹಾಕೊಂಬಿಟ್ಟಿದ್ದೀನಿ ಇವಾಗ ನಾನು ಹಂಗೆ ಆಚೆ ಬರೋದೇ. ಎಷ್ಟು ಚೆನ್ನಾಗಿದೆ ನೋಡು ಮಳೆ ಮೋಡ. ಏನು ಮಳೆ ಮೋಡ ಇಲ್ಲಪ್ಪ, ಬಿಸಿಲು ಕತ್ಲೆ ಆಯಿತು. ಟೈಮ್ ಆಯ್ತು, 6 ಗಂಟೆ ಆಗ್ತಾಯಿತ್ತು. 5:45. ಇನ್ನೇನು 6 ಗಂಟೆನೇ ಆಗ್ತಾ ಇರೋದು. ಎಳ್ನೀರು ತಂದುಬಿಡ್ಬೇಕಿತ್ತು. ಸ್ನಾನ ಮಾಡ್ಕೊಂಡು ಹೋಯ್ತೀಯಾ? ಓಕೆ, ವಾಕಿಂಗ್ ಮಾಡೋಣ ಬಂದು ಅಂತ ಪ್ಲ್ಯಾನಲ್ಲಿ ಬಂದೆ. ಮಕ್ಕಳು ಎಲ್ಲ ಆಟಾಡ್ತಾ ಇದ್ದಾರೆ, ಇಲ್ಲಿ ಬ್ಯಾಡ್ಮಿಂಟನ್ ಆಟಾಡ್ತಾ ಇದ್ದಾರೆ, ಸ್ಟ್ರೀಟ್ ಬ್ಯಾಡ್ಮಿಂಟನ್ ನೋಡ್ಕೊಂಡು ವಾಕಿಂಗ್ ಮಾಡೋಣ ಅಂತ. ಇವಾಗ ಒಂದು ಸ್ವಲ್ಪ ಹೊತ್ತು ಓಡಾಡ್ಬಿಟ್ಟು ಆಮೇಲೆ ಹೋಗಿ ಕೂತ್ಕೊಂಡು ಆ್ಯಸ್ ಯೂಶುವಲ್ ಕೆಲಸ ಕಂಟಿನ್ಯೂ ಮಾಡೋದು. ನೈಕಾದಲ್ಲಿ ಈಗ ಜಸ್ಟ್ 1-2 ಅವರ್ಸ್ ಬ್ಯಾಕು ಕಾಸ್ಮೆಟಿಕ್ಸ್ನ ಆರ್ಡ್ರ್ ಮಾಡಿದೆ. ಕಾಸ್ಮೆಟಿಕ್ಸ್ ಅಂದರೆ ಟಾಯ್ಲೆಟರೀಸು, ಶಾಂಪು, ಕಂಡೀಷ್ನರು, ಒಂದಷ್ಟು ಪ್ರಾಡಕ್ಟ್ಸ್ನ ಟಕ್ಕಂತ ಬಂದೇ ಬಿಡಬೇಕಾ? ಅದೇನು ಬಂದಿದೆ ಅಂತ ಗೊತ್ತಿಲ್ಲ. ಓಪನ್ ಮಾಡಿ ಪಪ್ಪು ನೋಡೋಣ ಏನೇನು ಬಂದೈತು. ಫಸ್ಟ್ ಹೆಸರು ನೋಡು ನಮ್ಮದೇನಾ ಅಂತ. ಕೊಡಿಲಿ ಮಂಜುಳಕ್ಕೆ ನಾನೇನಾ? ಓಪನ್ ಮಾಡಪ್ಪ. ಟೈಮ್ ಇವಾಗ 6:45. ನಾನು ಆರ್ಡ್ರ್ ಮಾಡಿದ್ದು 4:15. ಓಪನ್ ಮಾಡು. ಸೀಸರ್ ಕೊಡ್ಲಾ? ಅರ್ಧ ಹಂಗೇನೆ. ಇಷ್ಟು ಸ್ಪೀಡಾ? ಬೀಳಿಸ್ಬೇಡ. ನಾನು ಆರ್ಡ್ರ್ ಮಾಡಿದ ಅಷ್ಟು ಪ್ರಾಡಕ್ಟ್ಸು ಬಂದ್ಬಿಟ್ಟು ಐತ್ಕೊಣೋ. ಇತ್ತೇನೋ ಸ್ಟಾಕಲ್ಲಿ ಇಲ್ಲೇ ನಿಯರ್ ಬೈ. ಹಂಗಂತೀಯ? 4 ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ. ಇದೊಂದು ಶಾಂಪು, ಇದೊಂದು ಏರ್ ಮಾಸ್ಕು, ಇದೊಂದು ಮಾಯ್ಶ್ಚರೈಸರು, ಇದೊಂದು ಅಂಡರ್ ಆರ್ಮ್ ರೋಲರು. ನಮ್ಮಮ್ಮ ಇಲ್ಲಿ ಫೋನಲ್ಲಿ ಮಾತಾಡ್ತಾವ್ರೆ, ಅದಕ್ಕೆ ಓವರ್ಲ್ಯಾಪ್ ಆಗ್ತಾ ಇದೆ ನಮ್ಮಿಬ್ರದ್ದು ಮಾತು. ಯೂಶಲ್ ನೋಡಿ ಫೋನಲ್ಲಿ ಅಂದರೆ ಎಷ್ಟು ಜೋರಾಗಿ ಮಾತಾಡ್ತಾರೆ, ಅದೇ ಇಲ್ಲಿ ಮಾತಾಡಿಸ್ಲಿ ವಾಯ್ಸೇ ಬರಲ್ಲ ನಮ್ಮಮ್ಮಂದು. ಫೋನಲ್ಲಿ ಅಂದರೆ ಫುಲ್ ಜೋರು ವಾಯ್ಸ್ ಬರ್ತಾ ಇದೆ. ಇಷ್ಟು ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಿದೆ, ತಕ್ಕಂತ ಬಂದೇ ಬಿಟ್ಟಿದೆ. ಎಕ್ಸಾಕ್ಟ್ 2 ಅವರ್ಸಲ್ಲಿ. ಟೈಮ್ ನೋಡಿ ಎಷ್ಟಾಗಿದೆ, ರಾತ್ರಿ 9:10. ಈ ಟೈಮಲ್ಲಿ ನಾವು ತರಕಾರಿ ತಗೊಳಕ್ಕೆ ಹೋಗ್ತಾ ಇರೋದು. ತರಕಾರಿ ಅಂಗಡಿಗೆ ಹೋಗೋದಕ್ಕೆ ಆಗಲ್ಲ. ಮನುನ ಒಬ್ಬರನ್ನೇ ಕಳಿಸಿದ್ರೆ ಒಂದು ತಗೊಂಡ್ರೆ ಒಂದು ಬಿಟ್ಟು ಬರ್ತಾರೆ, ಗೊತ್ತಾಗಲ್ಲ. ಅದಕ್ಕೆ ಇವಾಗ ಮನೆ ಹತ್ರ ತರಕಾರಿ ಅವ್ರು ಬರೋದನ್ನೇ ವೆಯ್ಟ್ ಮಾಡೋದು. ನಾವು ತಗೊಳ್ಳೋದು. ಇವ್ರು ಯಾರು? ನಾನು ರೆಗ್ಯುಲರಾಗಿ ಒಬ್ಬರು ಹತ್ರ ತಗೊಳ್ತೀನಿ, ಅವ್ರು ಬರ್ತಾರೆ. ಬಟ್ ಇವ್ರು ಯಾರೋ ಇವತ್ತು ಬೇರೆಯವರು. ಪರವಾಗಿಲ್ಲ, ಫ್ರೆಶ್ಶಾಗಿ ಕಾಣ್ತಾ ಇದೆ, ನೋಡೋಣ. ತಗೋ 1/4 kg. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಹಾಕಿ ಸರ್. ನೀನು ಆರಿಸ್ಕೊಳಮ್ಮ. ಬೆಂಡೆಕಾಯಿ ಇಲ್ವಾ? ಬೆಂಡೆಕಾಯಿ ಇಲ್ಲ, ಮೂಲಂಗಿ ಬೇಡ, ಇಲ್ಲೇ ಮೆತ್ತಗಾಗವು. ತಗೊಂಡಿದ್ದಾಯಿತು. ನಮಗೆ ಬೇಕಿದ್ದಿದ್ದು ಅಷ್ಟು ತರಕಾರಿ ಸಿಗಲಿಲ್ಲ, ಅಲ್ಪ ಸ್ವಲ್ಪ ಅಂತೂ ಸಿಗ್ತದಾಗಿ. ತರಕಾರಿಯವರು ಸಂಜೆ ಒಬ್ಬರು ಬಂದರು, ರೂಮಿಂದ ಎದ್ದು ಬಂದು ಅಪ್ಪಂಗೆ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡು ತರಕಾರಿ ಅಂದರೆ ಕಿವಿ ಮೇಲೆ ಹಾಕೊಳ್ಳಿಲ್ಲ, ಓಡೋದ. ಈಗೊಬ್ರು ಬಂದ್ರಲ್ಲ, ತಗೊಂಡೆ. ಬೇಕಿದ್ದೆಲ್ಲ ಸಿಗಲಿಲ್ಲ, ಬಟ್ ಅಲ್ಪ ಸ್ವಲ್ಪ ಸಿಕ್ತು, 1-2-3 ತರಕಾರಿ. ಅದಕ್ಕೆ ಈ ತರಕಾರಿ ಅಂಗಡಿ ಇಲ್ಲೇ ಇದೆ, ಬಟ್ ಅಷ್ಟು ಈಗ ಹೋಗೋದೇ ಕಷ್ಟ, ಅಷ್ಟು ದೂರ ನನಗೆ. ಅದು ಪ್ರಾಬ್ಲಮ್ಮು. ಸಂಜೆ ಟೈಮ್ ಹೋಗೋಣ ಅಂದರೆ ಬ್ಯುಸಿಯಾಗಿ ಹೋಗಿರ್ತೀನಿ ಸಂಜೆ ಟೈಮು. ಇನ್ನು ಬೆಳಗ್ಗೆ ಟೈಮ್, ಮಧ್ಯಾಹ್ನ ಟೈಮ್ ಅಂತೂ ಆಗೋದೇ ಇಲ್ಲ, ಹೆವಿ ಬಿಸಿಲಿರುತ್ತೆ. ಆ ಟೈಮಲ್ಲಿ ಹೊರಗಡೆ ಹೋಗೋದೇ ಇಲ್ಲ. ಆ್ಯಂಡ್ ಮೋರ್ ನಾನು ಎದ್ದೇ ಇರಲ್ಲ ಆ ಟೈಮಲ್ಲಿ. ಇದು ಸಮಸ್ಯೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.